ಪ್ರಜಾಶಕ್ತಿ ವರದಿಗೆ ಅಧಿಕಾರಿಗಳು ಫುಲ್ ಅಲರ್ಟ್. ಮಟನ್ ಮಾರ್ಕೆಟ್ ಈಗ ಫುಲ್ ಕ್ಲೀನ್. ಪ್ರಜಾಶಕ್ತಿ ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಅಧ್ಯಯನವನ್ನ ಸೃಷ್ಟಿ ಮಾಡ್ತಾ ಇದೆ. ತುಮಕೂರು ಜನರ ನಾಡಿ ಮಿಡಿತವಾಗಿ ಹಳ್ಳಿಗಳ ಸಮಸ್ಯೆಯನ್ನ ವರದಿ ಮಾಡುವ ಮೂಲಕ ಅಧಿಕಾರಿಗಳ ಗಮನ ಸೆಳೀತಾ ಇದೆ. ವರದಿ ಬಿತ್ತರದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರ ಸಮಸ್ಯೆಗಳನ್ನ ಸರಿಪಡಿಸುವ ಕೆಲಸ ಮಾಡಿದ್ರು. ಇದೀಗ ಮಧುಗಿರಿ ಪಟ್ಟಣದ ಡಿವೈಎಸ್ಪಿ ಕಚೇರಿ ಸಮೀಪವೇ ಮಟನ್ ಮಾರ್ಕೆಟ್ ಇದ್ದು, ಇಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಗಬ್ಬೆದ್ದು ನಾರ್ತಾ ಇತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಮಾರ್ಚ್ 3ರಂದು ಸುದ್ದಿ ಬಿತ್ತರಿಸಿತ್ತು. ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ತುರ್ತು ಸಭೆ ನಡೆಸಿ ಸಮಸ್ಯೆಗೆ ಪರಿಹಾರಕ್ಕೆ ಮುಂದಾಗಿದ್ದಾರೆ. ಹೌದು, ಈ ಮಟನ್ ಮಾರ್ಕೆಟ್ನಲ್ಲಿ ಅಪ್ಪಿತಪ್ಪಿ ಮಾಂಸ ತಿಂದ್ರೆ ರೋಗ ಹತ್ತಿಸಿಕೊಳ್ಳೋದಂತೂ ನಿಜ. ಅಲ್ಲದೆ ಮಟನ್ ಮಾರ್ಕೆಟ್ನ ತ್ಯಾಜ್ಯದ ಬಾವಿಯಲ್ಲಿ ತ್ಯಾಜ್ಯ ತುಂಬಿ ಹರಿತಾ ಇದೆ. ಗಲೀಜುಗಳನ್ನ ತುಳ್ಕೊಂಡು ಮೂಗು ಮುಚ್ಚಿಕೊಂಡೇ ಮಾಂಸ ಖರೀದಿ ಮಾಡಿಕೊಂಡು ಜನರು ಹೋಗ್ತಾ ಇದ್ರು. ಜೊತೆಗೆ ಇಷ್ಟು ಅಸ್ವಚ್ಛತೆಯಿಂದ ಇರೋ ಮಟನ್ ಅಂಗಡಿಗಳಲ್ಲಿ ಸಿಗೋ ಮಾಂಸ ಕೂಡ ಕ್ಲೀನ್ ಆಗಿ ಇರೋದಿಲ್ಲ. ಇಂತಹ ಅಸ್ವಚ್ಛತೆ ಕೂಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿರಲಿಲ್ಲ. ಹೀಗಾಗಿ ಮಟನ್ ಮಾರ್ಕೆಟ್ನ ದುಸ್ಥಿತಿಯನ್ನ ಪ್ರಜಾಶಕ್ತಿ ವಿಸ್ತೃತವಾಗಿ ವರದಿ ಮಾಡಿ ಬಿತ್ತರಿಸಿತ್ತು. ವರದಿ ಮಾಡಿದ ಒಂದೇ ವಾರದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪುರಸಭೆ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್ ನೇತೃತ್ವದಲ್ಲಿ ಮಟನ್ ಮಾರ್ಕೆಟ್ ಅಂಗಡಿ ಮಾಲೀಕರ ತುರ್ತು ಸಭೆ ಕರೆಯಲಾಗಿದ್ದು ಸ್ವಚ್ಛತೆ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅಲ್ಲದೆ ಮಟನ್ ಮಾರ್ಕೆಟ್ನಲ್ಲಿ ಪುರಸಭೆ ಸದಸ್ಯರು ಫುಲ್ ಕ್ಲೀನಿಂಗ್ ಮಾಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ವಿಚಾರವಾಗಿ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಮಟನ್ ಮಾರ್ಕೆಟ್ನ ಅಸ್ವಚ್ಛತೆ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರು ಕ್ಯಾರೆ ಎನ್ನದ ಅಧಿಕಾರಿಗಳು ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಮಾಡಿದ ಕೂಡಲೇ ಕ್ರಮ ಕೈಗೊಂಡು ಸ್ಥಳೀಯರು ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.